ಮತ್ತು ನಿನ್ನೆ ಒಂದು ಬೆಳವಣಿಗೆ ನಡೆಯುತ್ತೆ. ಏನದು ಬೆಳವಣಿಗೆ? ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಲಾಡ್ಲೆ ಮಸಾಕ್ ದರ್ಗದಲ್ಲಿ 4 ವರ್ಷಗಳ ಹಿಂದೆ ಸಾವಿರಾರು ಜನ ತಲ್ವಾರ್, ಕಟ್ಟಿಗೆ, ಕಲ್ಲುಗಳು, ಇಟ್ಟಂಗಿಗಳು, ಚಾಕು, ಚೂರಿ ಇವುಗಳನ್ನು ತಗೊಂಡು ಯಾರ ಮೇಲೆ ಅವರು ಪ್ರಹಾರ ಮಾಡಿದರು ಅಂತ ಕೇಳಿದರೆ ಪೊಲೀಸ್ ಅಧಿಕಾರಿಗಳ ಮೇಲೆ, SP ಅವ್ರ ಮೇಲೆ, ಆಗಿನ ಜಿಲ್ಲಾಧಿಕಾರಿಗಳ ಮೇಲೆ, ಆಗಿನ ಕೇಂದ್ರ ಸಚಿವರಾದಂಥ ಭಗವಂತ ಖೂಬಾ ಅವ್ರ ಮೇಲೆ, ಆಗಿನ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವ್ರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಲಾಠಿ ದೊಣ್ಣೆಗಳನ್ನು ಹಿಡ್ಕೊಂಡು ಪೊಲೀಸರ ಮೇಲೆ ಗದಾ ಪ್ರಹಾರ ಮಾಡ್ತಾರೆ. ಪೊಲೀಸ್ ವಾಹನಗಳು ಜಖಮ್ಮಾಗುತ್ತೆ. DC ಅವರ ವಾಹನದ ಗಾಜು ಒಡೆದು ಹೋಗುತ್ತೆ. ಅಂಥವ್ರ ಮೇಲೆ ಸರ್ಕಾರ ಹಾಕಿರುವಂಥ 8 ಕೇಸುಗಳು ಮತ್ತು ವೈಯಕ್ತಿಕವಾಗಿ ಜನರಿಗೆ ಹಾನಿಯಾದಂಥ ಸಂದರ್ಭದಲ್ಲಿ ಹಾಕಿರುವಂಥ 5 ಕೇಸುಗಳು, ಈ 13 ಕೇಸುಗಳನ್ನು ರಾಜ್ಯ ಸರ್ಕಾರ ವಾಪಸ್ ತಗೊಳ್ಳುವಂಥ ತೀರ್ಮಾನ ತಗೊಳ್ಳುತ್ತೆ. ಪರಮೇಶ್ವರ್ ಅವರೇ, ರಕ್ಷಣೆ ಕೊಡಬೇಕಾದ ಪೊಲೀಸರ ಮೇಲೆ ಗದಾ ಪ್ರಹಾರ, ಲಾಠಿ ಪ್ರಹಾರ, ಕಲ್ಲು ತೂರಾಟಿಕೆ ಮಾಡಿದಂಥ ಕುತಂತ್ರಿಗಳಿಗೆ ಅವರ ಮೇಲಿದ್ದಂಥ ಕೇಸ್ಗಳನ್ನು ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡ್ತೀರಲ್ಲ, ನೀವು ಏನು ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇದ್ದೀರಿ? ಹಾಗಿದ್ರೆ ಜನ ದಂಗೆ ಹೇಳೋದು, ಅವ್ರ ಸರ್ಕಾರ ಬಂದ ಮೇಲೆ ಅವರನ್ನು ತೆಗೆದುಕೊಳ್ಳೋದು. ಆಯಿತು ಸ್ವಾಮಿ, ಗುಲ್ಬರ್ಗಾದಲ್ಲಿ ಜನಪರವಾಗಿ ಹೋರಾಟ ಮಾಡಿರುವಂಥ ನಾನಾ ಮಠಾಧೀಶರಿದ್ದಾರೆ. ಅದು ಆಂದೋಲ ಸ್ವಾಮೀಜಿಗಳಿರ್ಬೋದು, ಇನ್ನು ಇತರ ಸ್ವಾಮೀಜಿಗಳು ಮತ್ತು ಪ್ರಮೋದ್ ಮುತಾಲಿಕ್ ಅವರು ಇರ್ಬೋದು. ಅವರ ನೇತೃತ್ವದಲ್ಲಿ ಹಲವಾರು ಜನ ಹಿಂದೂ ಹೋರಾಟಗಾರರ ಮೇಲೆ ಕೇಸ್ಗಳಾಗುತ್ತೆ. ಯಾಕೆ ಆ ಕೇಸ್ಗಳು ನೀವು ವಾಪಸ್ ತಗೊಳ್ಳಿಲ್ಲ? ಅದಕ್ಕೆ ಎಂದು ತೊಗೊಂಡಾರೆ? ಎಷ್ಟು ಕೇಸ್ ವಾಪಸ್ ತೊಗೊಂಡಾರ ಸರ್? ಇಲ್ಲಿಂದಲ್ಲ ಸರ್, ನಾನು ಜನರಲ್ ಆಗಿ ಕೇಳ್ತಿದ್ದೀನಿ. ಕರ್ನಾಟಕದ ಒಟ್ಟು ರಾಜಕಾರಣದ ಬಗ್ಗೆ ಹೇಳ್ತಿದ್ದೀನಿ. ಇಲ್ಲಂತೂ ಆಂದೋಲನ ಸ್ವಾಮಿಗಳು ಅದರಲ್ಲಿ ಪಾಲ್ಗೊಂಡಿದ್ರು ತಾನೆ. ಇಲ್ಲಿ ಅನೇಕ ಜನ ಹಿಂದೂ ಆ್ಯಕ್ಟಿವಿಟೀಸ್ಗಳ ಮೇಲೆ ಕೇಸ್ಗಳಾಗಿದೆ ತಾನೆ. ನಾನು ಇಲ್ಲಿಂದ ಒಂದೇ ಹೇಳಲ್ಲ, ಇಡೀ ಕರ್ನಾಟಕದಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ ಮುತಾಲಿಕ್ ಅವ್ರದ್ದು ತೆಗೆದುಕೊಂಡಿರ್ಬೋದು ಹೊರತಾಗಿ ಅವ್ರ ಮೇಲೆ ಈಗಲೂ ಕೂಡ 100 ಕೇಸ್ಗಳನ್ನು ಹಾಕಿದ್ದೀರಿ ಜನರಿಗೆ. ಇವತ್ತು ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಇದು ಮುಸ್ಲಿಂ ಲೀಗಿನ ಸರ್ಕಾರ, ತಾಲಿಬಾನ್ ಸರ್ಕಾರ, ಮತಾಂಧ ಸರ್ಕಾರ ಕಾಂಗ್ರೆಸ್ಸಿಂದು. ಯಾಕೆ ಈ ರೀತಿ ನಡೀತಾ ಇದೆ ಅಂದರೆ, ದೀಪ ಆರುವಾಗ ದಗದಗಿಸ್ತದಂತೆ ಕಾಂಗ್ರೆಸ್ ನಶಿಸುವ ಸಮಯ ಸಮೀಪ ಆಗಿದೆ. ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊಳ್ಳೋ ಸಮಯ ಸಮೀಪ ಆಗಿದೆ. ಅದಕ್ಕಾಗಿ ಇವತ್ತು ಈ ರೀತಿ ಮತಾಂಧತೆ ತುಂಬಿ ಹೋಗಿದೆ. ಅಧಿಕಾರ ತಲೆಗೆ ಹೋಗಿದೆ, ಪಿತ್ತಕ್ಕೆ ಏರಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು. ಜನ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಜನ ರೊಚ್ಚಿಗೆದ್ದು ಅಲ್ಲಿನ ಸರ್ಕಾರವನ್ನು ಕಿತ್ತಿ ಬಿಸಾಕಿದ್ರು, ಹಾಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮನೆ ಕಳಿಸುವಂಥ ಕೆಲಸ ಜನ ಮಾಡ್ತಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ತುಷ್ಟೀಕರಣದ ರಾಜಕಾರಣವನ್ನು ನಿಲ್ಲಿಸ್ರಿ ಮತ್ತು ಲಾಡ್ಲೆ ಮಸಾಕ್ ದರ್ಗದಲ್ಲಿ ನಡೆದಿರುವಂಥ ಆ ಎಲ್ಲ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೆ ರದ್ದು ಮಾಡಬಾರ್ದು ಅಂಥೇಳಿ ನಾವು ರಾಜ್ಯಪಾಲರಿಗೆ ಮನವಿ ಮಾಡ್ತೇವೆ. ಸಂದರ್ಭ ಬಂದರೆ ವಿವಿಧ ಸಂಘಟನೆಗಳ ಮುಖಾಂತರ ಕೋರ್ಟ್ನಲ್ಲೂ ಕೂಡ ನಾವು ಅದನ್ನು ಚಾಲೆಂಜ್ ಮಾಡ್ತೇವೆ ಮತ್ತು ದೊಡ್ಡ ಹೋರಾಟವನ್ನು ನಾವು ರೂಪಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಇಟ್ಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ ಈ ರೀತಿಯ ದ್ವಂದ್ವ ನಿಲುವುಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಮಾಡ್ತದೆ. ರಾಜ್ಯಪಾಲರಿಗೆ ಭೇಟಿಯಾಗಿ ಪತ್ರ ಕೊಡಬೇಕಂತೇನಿಲ್ಲ ಸರ್. ಭೇಟಿ ಸಾಧ್ಯ ಆದರೆ ಭೇಟಿ ಆಗ್ತಾರೆ, ನಮ್ಮ ರಾಜ್ಯದ ನಾಯಕರ ಮುಖಾಂತರ ನಾವು ಭೇಟಿ ಆಗ್ತೀವಿ. ಸಾಧ್ಯ ಆಗದೇ ಇದ್ದರೆ ಪತ್ರಗಳ ಮುಖಾಂತರ ನಾವು ಅವ್ರ ಮೇಲೆ ಒತ್ತಡವನ್ನು ಹೇರ್ತೇವೆ.
ಮತ್ತು ಈಗಾಗಲೇ ಕೆಲವು ಸಂಘಟನೆಗಳು ಮತ್ತು ಕೆಲವು ವಕೀಲರ ಮುಖಾಂತರ ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಕ್ಕಂಥ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿ